Good morning, students. All of you, good morning. Very, very good morning. In the last video, we discussed that is examples of IUPAC nomenclature of certain organic compounds. Remember, in that, actually, one I think wrong. I think 27 root words 5 ಬರಬೇಕು ನೋಡಿ. Question number 27 root word ಮಾತ್ರ 5 ಬರಬೇಕು. ದಟ್ ಈಸ್ ಪೆಂಟ್ ಬರಬೇಕು. ಆಕ್ಚುಲಿ ಬ್ಯೂಟೇನ್ ಇಟ್ಟಿದ್ದೀನಿ. ಪೆಂಟ್ ಇಟ್ಟಿರ್ಬೇಕು, ಹೆಕ್ಸ್ ಬರಬೇಕು ನೋಡಿ. ಮೋಸ್ಟ್ಲಿ ಬ್ಯೂಟ್ ಇಟ್ಟಿದ್ರೆ ಪೆಂಟ್ ಮಾಡ್ಕೊಳ್ಳಿ, ಪೆಂಟ್ ಇಟ್ಟಿದ್ರೆ ಎಕ್ಸ್ ಮಾಡ್ಕೊಳ್ಳಿ. 27th ಒನ್ ಯಾಕಪ್ಪ ಅಂದ್ರೆ ಒಂದು ಕಾರ್ಬನ್ ಆಟಮ್ ಬಿಟ್ಟು ಹೋಗಿದೆ ನೋಡಿ. ಅಷ್ಟು ಬಿಟ್ಟರೆ ಇನ್ನೆಲ್ಲ ಕರೆಕ್ಟಾಗಿ ಮಾಡಿದ್ದೀವಿ. ಎಕ್ಸಾಂಪಲ್ಸ್ ಅರ್ಥ ಆಯ್ತು. ರೂಟ್ ವರ್ಡ್ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು 27 ಕಮ್ ದಟ್ ಈಸ್ ಎಕ್ಸಾಂಪಲ್ ನಂಬರ್ 27 ಅಲ್ಲಿ ಮಾತ್ರ. ಅರ್ಥ ಆಯ್ತಾ? ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್, that is IUPAC nomenclature of aromatic compounds. In today's video we will discuss the IUPAC nomenclature of aromatic compounds. While naming aromatic compounds, the benzene is taken as a parent hydrocarbon. ಅರ್ಥ ಆಯ್ತಾ? ಪೇರೆಂಟ್ ಹೈಡ್ರೋಕಾರ್ಬನ್ ಆಗಿ ನಾವು ಬೆನ್ಸಿನ್ ತಗೊಳ್ತೀವಿ. ದಿಸ್ ದ ಬೆನ್ಸಿನ್. ORR ಇದನ್ನು ನಿಮಗೂ ಬರೀತಾರೆ. ಏನಿದು? ಬೆನ್ಸಿನ್. ಈ ಬೆನ್ಸಿನ್ ನ ಪೇರೆಂಟ್ ಹೈಡ್ರೋಕಾರ್ಬನ್ ಆಗಿ ತಗೊಳ್ತೀವಿ. ಅರ್ಥ ಆಯ್ತಾ? ನಾವು ದಟ್ ಈಸ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಗೆ IUPAC ನೇಮ್ಸ್ ಕೊಡಬೇಕಾದ್ರೆ, ಆರೋಮ್ಯಾಟಿಕ್ ಕಾಂಪೌಂಡ್ಸ್ IUPAC ನೇಮ್ಸ್ ಕೊಡಬೇಕಾದ್ರೆ ಬೆನ್ಸಿನ್ ನ ಪೇರೆಂಟ್ ಹೈಡ್ರೋಕಾರ್ಬನ್ ಆಗಿ ತಗೊಳ್ತೀವಿ. ಅರ್ಥ ಆಯ್ತಾ? ಮತ್ತೆ ಕೆಲವೊಂದು ಇಂಪಾರ್ಟೆಂಟ್ ಆರೋಮ್ಯಾಟಿಕ್ ಕಾಂಪೌಂಡ್ಸ್ಗೆ ಕಾಮನ್ ನೇಮ್ಸ್ನೇ IUPAC ರೆಕಮೆಂಡ್ ಮಾಡಿಬಿಟ್ಟಿದೆ. ಕಾಮನ್ ನೇಮ್ಸ್ನೇ ದಟ್ ಈಸ್ ಟ್ರಿವಿಯಲ್ ನೇಮ್ಸ್ ಅಂತ ಕರಿತೀವಿ ತಾನೆ, ಅವನ್ನೇ ರೆಕಮೆಂಡ್ ಮಾಡಿದೆ. ಕೆಲವೊಂದು ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಮಾತ್ರ ರೆಕಮೆಂಡ್ ಮಾಡಿದೆ IUPAC. ಅರ್ಥ ಆಯ್ತಾ? ಕಾಮನ್ ನೇಮ್ಸ್ನೇ IUPAC ನೇಮ್ಸ್ ಆಗಿ ರೆಕಮೆಂಡ್ ಮಾಡಿದೆ. ಅರ್ಥ ಆಯ್ತಾ? ಇವಾಗ ಇದು ಬೆನ್ಸಿನ್. ಏನ್ ಹೇಳಿ? ಬೆನ್ಸಿನ್. ಈ ಬೆನ್ಸಿನ್ ನ ಪೇರೆಂಟ್ ಹೈಡ್ರೋಕಾರ್ಬನ್ ಆಗಿ ತಗೊಂಡು, ಅರ್ಥ ಆಯ್ತಾ, ನಾವು ಆರೋಮ್ಯಾಟಿಕ್ ಕಾಂಪೌಂಡ್ಸ್ ನೇಮ್ ಮಾಡ್ತೀವಿ. ಯಾವ್ಯಾವುದು ಕೆಲವೊಂದು ಕಾಮನ್ ನೇಮ್ಸ್ನೇ ದಟ್ ಈಸ್ ರೆಕಮೆಂಡ್ ಮಾಡಿದ IUPAC. ಅರ್ಥ ಆಯ್ತಾ? IUPAC ಅಂತ ಬಿಟ್ಟಂದ್ರೆ ಅವನ್ ಕೂಡ ಡಿಸ್ಕಸ್ ಮಾಡೋಣ. ಇದಕ್ಕೆ ಬೆನ್ಸಿನ್ ಅಂತ ಏನ್ ಮಾಡ್ತೀವ? ನೆಕ್ಸ್ಟ್ ದಟ್ ಈಸ್ ಒಂದು ವೇಳೆ ಎಲ್ಲೋ ಒಂದ್ ಕಡೆ ಒಂದು ಕ್ಲೋರಿನ್ ಇದ್ರೆ ಅದು ಕ್ಲೋರೋ ಬೆನ್ಸಿನ್. ಇದೇನಿದು? ಕ್ಲೋರೋಬೆನ್ಸಿನ್. ಕ್ಲೋರೋಬೆನ್ಸಿನ್. ಈ ಕ್ಲೋರಿನ್ ಬದಲು ಬ್ರೋಮಿನ್ ಇದ್ರೆ ಬ್ರೋಮೋಬೆನ್ಸಿನ್, ಅಯೋಡಿನ್ ಇದ್ರೆ ಅಯೋಡೋಬೆನ್ಸಿನ್. ಒಂದ್ ವೇಳೆ ನೈಟ್ರೋ ಗ್ರೂಪ್ ಇದ್ರೆ ನೈಟ್ರೋಬೆನ್ಸಿನ್. ದಟ್ ಈಸ್ ನೈಟ್ರೋಬೆನ್ಸಿನ್. ನೈಟ್ರೋಬೆನ್ಸಿನ್. ಅರ್ಥ ಆಯ್ತಾ? ಒಂದು ವೇಳೆ ಮೀಥೈಲ್ ಗ್ರೂಪ್ ಇದ್ರೆ ಮೀಥೈಲ್ ಬೆನ್ಸಿನ್. ಇಲ್ಲೇ ಇರಬೇಕು ಅಂತ ಬಿಟ್ಟು ಇಲ್ಲಿರ್ಲಿ, ಈ ಪೊಸಿಷನ್ ಇಲ್ಲಿ. ಬಟ್ ಅರ್ಥ ಆಯ್ತಾ? ಈ ಟೋಟಲಿ ಬೆನ್ಸಿನ್ ಅಲ್ಲಿ 6 ಕಾರ್ಬನ್ಸ್ ಇರುತ್ತೆ. ಇಲ್ಲೂ ಕಾರ್ಬನ್ ಐಟಮ್, ಇಲ್ಲೂ ಕಾರ್ಬನ್ ಐಟಮ್, ಇಲ್ಲೂ ಕಾರ್ಬನ್, ಇಲ್ಲೂ ಕಾರ್ಬನ್, ಇಲ್ಲೂ ಕಾರ್ಬನ್, ಇಲ್ಲೂ ಕಾರ್ಬನ್ ಐಟಮ್. ಆ ಕಾರ್ಬನ್ ಐಟಮ್ ಜೊತೆಗೆ ಒಂದೊಂದು ಹೈಡ್ರೋಜನ್ ಕೂಡ ಇರುತ್ತೆ. ಚೆನ್ನಾಗಿ ಇಮೇಜಿನ್ ಮಾಡ್ಕೊಳ್ಳಿ. ದ ಆಕ್ಚುಯಲ್ ಸ್ಟ್ರಕ್ಚರ್ ಆಫ್ ಬೆನ್ಸಿನ್ ಇಸ್ ದಿಸ್. ಅರ್ಥ ಆಯ್ತಾ? ದಿಸ್ ದ ಆಕ್ಚುಯಲ್ ಸ್ಟ್ರಕ್ಚರ್. ನಾವು ಹಿಂಗೆ ಬರೆದ್ಬಿಟ್ಟಿದೀವಿ ಅಂದ್ರೆ ದಟ್ ಮೀನ್ಸ್ ದಟ್ ಈ ಕಾರ್ಬನ್ ಒಂದು ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನ್ ಇದಾವೆ ಅಂತದ್ ಮೀನಿಂಗ್. ಯಾಕಂದ್ರೆ ಕಾರ್ಬನ್ ವೇಲೆನ್ಸಿ 4 ತಾನೆ. ಆ 4 ವೇಲೆನ್ಸ್ ಅಲ್ಲಿ 1, 2, 3 ಸ್ಯಾಟಿಸ್ಫೈ ಆಗಿದೆ, ಇನ್ನೊಂದು ಹೈಡ್ರೋಜನ್ ಸ್ಯಾಟಿಸ್ಫೈ ಆಗಿರುತ್ತೆ. ಬಟ್ ನಾವು ಬರೆದಿಲ್ಲ ಅಷ್ಟೇ. ಇವಾಗ ಇದರ ಮಾಲಿಕ್ಯುಲರ್ ಫಾರ್ಮುಲಾ C6H6 ಆದ್ರೆ, ಅರ್ಥ ಆಯ್ತಾ, ಇದರ ಮಾಲಿಕ್ಯುಲರ್ ಫಾರ್ಮುಲಾ C6H5Cl. C6H5Cl. ಯಾಕೆ ಹೇಳಿ? ಒಂದು ಹೈಡ್ರೋಜನ್ ಬದಲು ಒಂದು Cl ಇದೆ ಅಂತದ್ರ ಮೀನಿಂಗ್. ಇದು ಅಷ್ಟೇ, C6H5
NO2. ಇದು ಅಷ್ಟೇ C6H5CH3. ಅರ್ಥ ಆಯ್ತಾ? ಏನಿದು? ಮೀಥೈಲ್ ಬೆನ್ಸಿನ್. ಏನಿದು? ಮೀಥೈಲ್ ಬೆನ್ಸಿನ್. ಅಥವಾ ಇದಕ್ಕಿನ್ನೂ ಒಂದು ಹೆಸರಲ್ಲಿ ಟಾಲಿನ್ ಅಂತ ಕರೀತಾರೆ. ಇದಕ್ಕಿನ್ನ ಒಂದು ಹೆಸರಲ್ಲಿ ಟಾಲಿನ್. ಅರ್ಥ ಆಯ್ತಾ? ಟಾಲಿನ್ ಅಂತ ಕೂಡ ಕರಿತೀವಿ ಇದಕ್ಕೆ. ಇದು ಟ್ರಿವಿಯಲ್ ನೇಮ್, ಬಟ್ IUPAC ರೆಕಮೆಂಡ್ ಮಾಡಿದೆ, ಟಾಲಿನ್. ಅರ್ಥ ಆಯ್ತಾ? ನೆಕ್ಸ್ಟ್, ಒಂದು ವೇಳೆ ಮೀಥೈಲ್ ಬದಲು ಈಥೈಲ್ ಇದ್ರೆ ದಟ್ ಈಸ್ ಈಥೈಲ್ ಬೆನ್ಸಿನ್, C2H5, ಈಥೈಲ್ ಬೆನ್ಸಿನ್. ಅರ್ಥ ಆಗಿದೆಯಾ? ಇದು ಈಥೈಲ್ ಬೆನ್ಸಿನ್, ಇದು ಮೀಥೈಲ್ ಬೆನ್ಸಿನ್, ಇದು ನೈಟ್ರೋ ಬೆನ್ಸಿನ್, ಕ್ಲೋರೋ ಬೆನ್ಸಿನ್. ಒಂದು ವೇಳೆ ಇಲ್ಲಿ ಈ ಪೊಸಿಷನ್ಸ್ ಅಲ್ಲಿ ಎಲ್ಲ ಒಂದೇ ತಾನೆ, ಬೇರೆ ಗ್ರೂಪ್ಸ್ ಇದ್ರೆ ಆ ಗ್ರೂಪ್ ನ ನೇಮ್ ಮಾಡ್ತೀವಿ ಅಷ್ಟೇ. ಒಂದು ವೇಳೆ Br ಇದ್ರೆ ಬ್ರೋಮೋ ಬೆನ್ಸಿನ್, I ಇದ್ರೆ ಐಡೋ ಬೆನ್ಸಿನ್. ಅರ್ಥ ಆಗ್ತಿದೆಯಾ? ಒಂದು ವೇಳೆ ನೋಡಿ ಇದಕ್ಕೆ ಅರ್ಥ ಆಯ್ತಾ? OCH3 ಇದ್ರೆ ಮೆಥಾಕ್ಸಿ ಬೆನ್ಸಿನ್. ಏನ್ ಹೇಳಿ? ಮೆಥಾಕ್ಸಿ ಬೆನ್ಸಿನ್. ಮೆಥಾಕ್ಸಿ ಬೆನ್ಸಿನ್. By taking benzene as a parent hydrocarbon, by taking benzene as a parent hydrocarbon ತಗೊಂಡು ನಾವೆಲ್ಲ ನೇಮ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಒಂದು ವೇಳೆ ಅರ್ಥ ಆಯ್ತಾ? ಇದಿದ್ರೆ ಅರ್ಥ ಆಯ್ತಾ? ಬೆನ್ಸಿನ್ ಅಮೈನ್. ಏನ್ ಹೇಳಿ? ಬೆನ್ಸಿನ್ ಅಮೈನ್. ಬೆನ್ಸಿನ್ ಅಮೈನ್. ಏನ್ ಹೇಳಿ? ಬೆನ್ಸಿನ್ ಅಮೈನ್. ಅರ್ಥ ಆಯ್ತಾ? ಈ ಬೆನ್ಸಿನ್ ಅಮೈನ್ ಅಲ್ಲಿ ಲಾಸ್ಟ್ ಈಸ್ ರಿಪ್ಲೇಸ್ ಬೈ ಅಮೈನ್ ಅಂತ ಬರೀಬೇಕು ನೀವು. ಲಾಸ್ಟ್ ಈಸ್ ರಿಪ್ಲೇಸ್ ಬೈ ಅಮೈನ್, ಬೆನ್ಸಿನ್ ಅಮೈನ್ ಪೂರ್ತಿ ಬರೀಬೇಕಾದ್ರೆ. ಬೆನ್ಸಿನ್ ಅಮೈನ್. ಅರ್ಥ ಆಯ್ತಾ? ಇದಕ್ಕೂ ಒಂದು ದಟ್ ಈಸ್ ಟ್ರಿವಿಯಲ್ ನೇಮ್ ಇದೆ ಅಥವಾ ಕಾಮನ್ ನೇಮ್ ಇದೆ. ಆ ಕಾಮನ್ ನೇಮ್ ಅನಿಲಿನ್. ಅನಿಲಿನ್ IUPAC ರೆಕಮೆಂಡ್ ಮಾಡಿದೆ. ಅನಿಲಿನ್. ಏನ್ ಹೇಳಿ? ಅನಿಲಿನ್. ಅರ್ಥ ಆಯ್ತಾ? ಇದಕ್ಕೂ ಒಂದಿದೆ ಅನಿಸೋಲ್. ಅರ್ಥ ಆಯ್ತಾ? ಇದಕ್ಕೆ ಅನಿಸೋಲ್, ಇದಕ್ಕೆ ಅನಿಲಿನ್, ಇದಕ್ಕೆ ಟಾಲಿನ್. ಇವು ಕಾಮನ್ ನೇಮ್ಸ್, ಇವು ಬ್ರಾಕೆಟ್ ಇರ್ತಕ್ಕಂಥವು, ಬಟ್ IUPAC ರೆಕಮೆಂಡ್ ಮಾಡಿದೆ. ಅರ್ಥ ಆಯ್ತಾ? ಕೆಲವೊಂದು ಕಾಮನ್ ನೇಮ್ಸ್ IUPAC ನೇಮ್ಸ್ ಕೂಡ ಕೊಡಬಹುದು, ಅದು ರೆಕಮೆಂಡ್ ಮಾಡಿದೆ. ಇಂತಹ ಕಾಂಪೌಂಡ್ಸ್ ಮಾತ್ರ. ಅರ್ಥ ಆಗಿದೆಯಾ? ಅಲ್ಲಿಗೆ ಬೆನ್ಸಿನ್, ಕ್ಲೋರೋ ಬೆನ್ಸಿನ್, ನೈಟ್ರೋ ಬೆನ್ಸಿನ್, ಮೀಥೈಲ್ ಬೆನ್ಸಿನ್, ಈಥೈಲ್ ಬೆನ್ಸಿನ್, ಪ್ರೊಪೈಲ್ ಇದ್ರೆ ಪ್ರೊಪೈಲ್ ಬೆನ್ಸಿನ್. ಅರ್ಥ ಆಯ್ತಾ? ದಟ್ ಈಸ್ ಬೆನ್ಸಿನ್ ಅಮೈನ್ ಅಥವಾ ಅನಿಲಿನ್, ಮೆಥಾಕ್ಸಿ ಬೆನ್ಸಿನ್ ಅಥವಾ ಅನಿಸೋಲ್. ಇದೆಲ್ಲ ಬೆನ್ಸಿನ್ ಸ್ಟ್ರಕ್ಚರ್ ಹಿಂಗಿರುತ್ತೆ, ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಇದೇನಿದು? C6H5OCH3, C6H5NH2, C6H5NH2. ಯಾಕಂದ್ರೆ ಒಂದು ಹೈಡ್ರೋಜನ್ ಬದಲು NH2 ಇದೆ. C6H5NH2, C6H5CH3, C6H5C2H5 ಅಥವಾ C6H5CH2CH3. ಯಾಕಂದ್ರೆ ಇದನ್ನು CH2CH3 ಅಂತ ಕೂಡ ಬರೀಬಹುದು. ಅರ್ಥ ಆಗಿದೆಯಾ? ಯಾವುದು? ದಟ್ ಈಸ್ C2H5 ನ C2H5 ಗ್ರೂಪ್ ನ CH2CH3 ಅಂತ ಕೂಡ ಅಟ್ಯಾಚ್ ಮಾಡಬಹುದು ಅಲ್ಲಿ. ಅರ್ಥ ಆಗಿದೆಯಾ? ಒಂದು ವೇಳೆ 2-3 ಇದ್ರೆ ಅರ್ಥ ಆಯ್ತಾ? ವಿತ್ ಪೊಸಿಷನ್ ಬರೀಬೇಕು. ಫಾರ್ ಎಕ್ಸಾಂಪಲ್ ಅರ್ಥ ಆಯ್ತಾ? ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಒಂದು ವೇಳೆ ಇಲ್ಲೊಂದಿದೆ Cl, ಅಲ್ಲಿಗೆ 2 ಇದೆ ತಾನೆ. ಇವಾಗ ನಂಬರ್ 1 ಅಂತ ಇದಕ್ಕೆ ಕೊಡಿ ಅಥವಾ ನಂಬರ್ 1 ಇದಕ್ಕೆ ಕೊಡಿ, ನೋ ಪ್ರಾಬ್ಲಮ್. ಇದಕ್ಕೆ 1 ಅಂತ ಕೊಡಿ. 1 2 3 4 5 6 ಕಾರ್ಬನ್ಸ್ ತಾನೆ. 1,3 ಡೈಕ್ಲೋರೋಬೆನ್ಸಿನ್. 1,3 ಡೈಕ್ಲೋರೋಬೆನ್ಸಿನ್. 1,3 ಡೈಕ್ಲೋರೋಬೆನ್ಸಿನ್. ಸೇಮ್ ಗ್ರೂಪ್ಸ್ ಇದ್ರೆ. ಇಲ್ಲಿದ್ರೆ 1,2 ಡೈಕ್ಲೋರೋಬೆನ್ಸಿನ್. ಒಂದ್ ವೇಳೆ Cl ಇಲ್ಲಿದ್ರೆ 1,2 ಡೈಕ್ಲೋರೋಬೆನ್ಸಿನ್. ಒಂದ್ ವೇಳೆ ಇಲ್ಲೂ ಒಂದಿದ್ರೆ 1,2,3 ಟ್ರೈಕ್ಲೋರೋಬೆನ್ಸಿನ್. ಇಲ್ಲೂ ಒಂದು Cl ಇದ್ರೆ 1 2 3 ಡೈಪೊಸಿಷನ್ ಕೊಡುತ್ತೆ.
ಅರ್ಥ ಆಗಿದೆಯಾ? ಒಂದ್ ವೇಳೆ ಇಲ್ಲಿರ್ತಕ್ಕಂಥದ್ದು ಇಲ್ಲಿದ್ರೆ 1,4 ಡೈಕ್ಲೋರೋಬೆಂಜೀನ್ 1,4 ಡೈಕ್ಲೋರೋಬೆಂಜೀನ್. ಅರ್ಥ ಆಗಿದೆಯಾ? ಎನಿ ಡೌಟ್? ಇದೇ CL ಇದಕ್ಕೆ ನಂಬರ್ ಕೊಟ್ಬಿಟ್ಟಿರಿ. ಇದೇ CL ಇಲ್ಲಿದ್ರೆ 1,2 ಡೈಕ್ಲೋರೋಬೆಂಜೀನ್. ಇವಾಗ ಇದು 1,3 ಡೈಕ್ಲೋರೋಬೆಂಜೀನ್. ಅದೇ ಇಲ್ಲಿರ್ತಕ್ಕಂಥ CL ಇಲ್ಲಿದ್ರೆ 1,4 ಡೈಕ್ಲೋರೋಬೆಂಜೀನ್. ಅರ್ಥ ಆಯ್ತಾ? ಆಕ್ಚುಲಿ ಬೆಂಜಿನ್ಗೆ ಈ ಪೊಸಿಷನ್ಗೆ ಅರ್ಥ ಆಯ್ತಾ ಈ ಪೊಸಿಷನ್ಗೆ ಆರ್ಥೋ ಅಂತ ಕರಿತೀವಿ, ಇದಕ್ಕೆ ಮೆಟಾ ಅಂತ ಕರಿತೀವಿ, ಇದಕ್ಕೆ ಪ್ಯಾರಾ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದೆ ಕ್ಲೋರೋಬೆಂಜಿನ್ ತಗೊಳ್ಳೋಣ. ಅರ್ಥ ಆಯ್ತು? ಇದಂತ ನೈಟ್ರೋಬೆಂಜಿನ್ ತಗೊಳ್ಳೋಣ ಅಥವಾ ಇದನ್ನೇ ತಗೊಳ್ಳೋಣ. ಇದಕ್ಕೆ ಟ್ರಿವಿಯಲ್ ನೇಮ್ ಏನ್ ಕೊಡ್ತೀವಿ? ಇದು ಕ್ಲೋರೋಬೆಂಜಿನ್ ತಾನೆ. ಇವಾಗ ಈ ಪೊಸಿಷನ್ಗೆ ಆರ್ಥೋ ಪೊಸಿಷನ್, ಇದು ಮೆಟಾ ಪೊಸಿಷನ್, ಇದು ಪ್ಯಾರಾ ಪೊಸಿಷನ್. ಇದು ಆರ್ಥೋನಿ, ಇದು ಮೆಟಾನಲ್ಲಿಗೆ. ಅರ್ಥ ಆಯ್ತಾ? ಇದು ಮೆಟಾ, ಇದು ಆರ್ಥೋನಿಗೆ. ಹಿಂಗ್ ಬಂದ್ರೆ ಅರ್ಥ ಆಗಿದೆಯಾ? ಇವಾಗ ಇಲ್ಲಿ CL ಇದ್ರೆ ಇಲ್ಲಿ CL, ಫಾರ್ ಎಕ್ಸಾಂಪಲ್ ಇಲ್ಲೇ CL ಇದೆ ಅಂತ ನೋಡೋಣ. ಅರ್ಥ ಆಯ್ತಾ? ಇಲ್ಲೇ CL ಇದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನೈಟ್ರೋಬೆಂಜಿನ್ ತನದ ದಟ್ ಈಸ್ 1 ಇವಾಗ 1 2 3 ಕ್ಲೋರೋ ಆಲ್ಫಾಬೆಟಿಕಲ್ ಆರ್ಡರ್ ಡಿಫರೆಂಟ್ ಇದೆ ತಾನೆ. 3 ಕ್ಲೋರೋ 1 ನೈಟ್ರೋಬೆಂಜಿನ್. 1 ನೈಟ್ರೋಬೆಂಜಿನ್ ಇಸ್ ದ IUPAC ನೇಮ್. ಅರ್ಥ ಆಯ್ತಾ? ಅದಕ್ಕೆ ಟ್ರಿವಿಯಲ್ ನೇಮ್ ಬಂದು ಮೆಟಾಕ್ಲೋರೋ ನೈಟ್ರೋಬೆಂಜಿನ್. ಇದು ಮೆಟಾ ಪೊಸಿಷನ್ ತಾನೆ, ಇದು ಮೆಟಾಕ್ಲೋರೋ ನೈಟ್ರೋಬೆಂಜಿನ್. ಅರ್ಥ ಆಗಿದೆಯಾ? ಒಂದ್ ವೇಳೆ ಇದೇ CL ಇದ್ರೆ ಟ್ರಿವಿಯಲ್ ನೇಮ್ ಬಂದು ಆರ್ಥೋಕ್ಲೋರೋ ನೈಟ್ರೋಬೆಂಜಿನ್. ಇವಾಗ 1 2 3 4 5 6 ತಾನೆ. ನೋಡಿ 3 ಕ್ಲೋರೋ ಅರ್ಥ ಆಯ್ತು ನೈಟ್ರೋಬೆಂಜಿನ್. 3 ಕ್ಲೋರೋ ನೈಟ್ರೋಬೆಂಜಿನ್ ಒಂದನೇ ಪೊಸಿಷನ್ ಇದ್ರೆ ಅರ್ಥ ಆಯ್ತಾ? ಇದಕ್ಕೆ ಒಂದನೇ ಪೊಸಿಷನ್ NO2 ಅಂತ ಇರುತ್ತೆ. ಅರ್ಥ ಆಗಿದೆಯಾ? ದಟ್ ಈಸ್ ನೈಟ್ರೋಬೆಂಜಿನ್. ಇದೇನಿದು 1,3 ಡೈಕ್ಲೋರೋಬೆಂಜಿನ್. ಅರ್ಥ ಆಯ್ತಾ? ಇಲ್ಲಿದ್ರೆ 1,3 ಡೈಕ್ಲೋರೋಬೆಂಜಿನ್. ಇವಾಗ ನೋಡಿ ನಾವು ಇದೇನಿದೆ 1,4 ಡೈಕ್ಲೋರೋಬೆಂಜಿನ್. 1,4 ಡೈಕ್ಲೋರೋಬೆಂಜಿನ್. ಅರ್ಥ ಆಗಿದೆಯಾ? ಒಂದು ವೇಳೆ ಇಲ್ಲಿ ನೈಟ್ರೋ ಇದ್ರೆ ದಟ್ ಈಸ್ ಏನ್ ಮಾಡ್ಬೇಕು? 1,4 ನೈಟ್ರೋಬೆಂಜಿನ್ ಬದಲು ಇವಾಗ ಅರ್ಥ ಆಯ್ತಾ? ಒನ್ ಕಾಮ್ ನೈಟ್ರೋಬೆಂಜಿನ್ 1,4 ಕ್ಲೋರೋ ನೈಟ್ರೋ. ನೋಡಿ ಇದೇನಿದು? ಅರ್ಥ ಆಯ್ತು? ಇಲ್ಲಿ CL ಇದ್ದಾಗ ಏನದು 1,4 ಡೈಕ್ಲೋರೋಬೆಂಜಿನ್ ಆಯ್ತು. ಇದು ಇವಾಗ ಇದು ನೇಮ್ ನೋಡ್ಕೊಳ್ಳಿ. ಇವಾಗ ಇದ್ರ ಬದಲು NO2 ಇದ್ರೆ ಇದು ನೈಟ್ರೋಬೆಂಜಿನ್ ತಾನೆ. 4 ಕ್ಲೋರೋ ನೈಟ್ರೋಬೆಂಜಿನ್. ಅರ್ಥ ಆಯ್ತಾ? 4 ಕ್ಲೋರೋ ನೈಟ್ರೋಬೆಂಜಿನ್. ಅರ್ಥ ಆಗಿದೆಯಾ? ನಾವು ಇದಕ್ಕೆ ಟ್ರಿವಿಯಲ್ ನೇಮ್ ಬಂದು ಇದೇನಿದು ಪ್ಯಾರಾ ಪೊಸಿಷನ್ ತಾನೆ. ಇದಕ್ಕೆ ಪ್ಯಾರಾ ಪೊಸಿಷನ್, ಪ್ಯಾರಾ ಅಥವಾ P ಅಂತ ಕೊಡ್ತೀವಿ. ಪ್ಯಾರಾ P ಅಂತ ಡಿನೋಟ್ ಮಾಡ್ತೀವಿ. ಪ್ಯಾರಾ ಕ್ಲೋರೋ ನೈಟ್ರೋಬೆಂಜಿನ್. ದಿಸ್ ಇಸ್ ಅ ಟ್ರಿವಿಯಲ್ ನೇಮ್ ಅಥವಾ ಕಾಮನ್ ನೇಮ್. ಪ್ಯಾರಾ ಒಂದು ವೇಳೆ ಇಲ್ಲಿದ್ರೆ ಮೆಟಾ, ಇಲ್ಲಿದ್ರೆ CL ಆರ್ಥೋ, ಅಷ್ಟೇ ಡಿಫರೆನ್ಸ್. ಅರ್ಥ ಆಗಿದೆಯಾ? ಎನಿ ಡೌಟ್? ಇವಾಗ ಇದಕ್ಕೆ ಅರ್ಥ ಆಯ್ತಾ? ಇದು ಏನದು? ಟಾಲಿನ್ ತಾನೆ. ಏನ್ ಹೇಳಿ? ಟಾಲಿನ್ ಅಥವಾ ಏನಂತ ಕರಿತೀವಿ? ಮೀಥೈಲ್ ಬೆನ್ಸಿನ್. ಟಾಲಿನ್ ಅಥವಾ ಮೀಥೈಲ್ ಬೆನ್ಸಿನ್. ಇವಾಗ ಒಂದು ವೇಳೆ ಇಲ್ಲೊಂದು CL ಇಲ್ಲೊಂದು CL ಎರಡಿದಾವೆ.
ಅಥವಾ ಈ ಪೊಸಿಷನ್ ಚೇಂಜ್ ಮಾಡೋಣ, ಇಲ್ಲಿವರೆಗೆ ಇದಕ್ಕೆ ನೇಮ್ ಮಾಡಿ ನೋಡೋಣ. ಅದು ಟಾಲಿನ್ ಅಥವಾ ಮೀಥೈಲ್ ಬೆನ್ಸಿನ್. ಅರ್ಥ ಆಯ್ತಾ? ಇವಾಗ ಕೊಡಿ ನೋಡೋಣ IUPAC ನೇಮ್. ನೋಡಿಲಿ, ಎಲ್ಲ ಸಬ್ಸ್ಟಿಟ್ಯೂಯೆಂಟ್ಸೇ. ಅರ್ಥ ಆಯ್ತಾ? ಎಲ್ಲ ಸಬ್ಸ್ಟಿಟ್ಯೂಯೆಂಟ್ಸೇ. ಅರ್ಥ ಆಯ್ತು? ಇದನ್ನು ಕೂಡ ನಾವು ನೇಮ್ ಮಾಡ್ಬೋದು. 4-ಕ್ಲೋರೋ ನೈಟ್ರೋ ಬೆಂಜಿನ್ ತಾನೆ, 4-ಕ್ಲೋರೋ 1-ನೈಟ್ರೋ ಬೆಂಜಿನ್ ಅಂತ ಕೊಡ್ಬೋದು. ಒಂದನೇ ಪೊಸಿಷನ್ ನೈಟ್ರೋ ಅಂತ ನಾವು ಕೊಡದೇ ಇದ್ರು, ಒಂದು ಪೊಸಿಷನ್ ನಾವು ಮಾಡಿಲ್ಲ ಅಷ್ಟೇ. ಇದಕ್ಕೂ ಅಷ್ಟೇ. ಇವು ನೋಡಿ, ಆಲ್ಫಾಬೆಟಿಕಲ್ ಆರ್ಡರ್ ಕ್ಲೋರೋ ಬಂದಿದ್ದಾದ್ಮೇಲೆ ಮತ್ತೆ ಮೀಥೈಲ್ ಬರುತ್ತಾನೆ. ಅರ್ಥ ಆಗಿದೆಯಾ? 1 2 3 2 ಸರಿ 4 ಇದು 3 ಇದು 4. ಅರ್ಥ ಆಯ್ತಾ? 2 ಡೈಕ್ಲೋರೋ 1 ಮೀಥೈಲ್ ಬೆನ್ಸಿನ್. 2 ಡೈಕ್ಲೋರೋ 1 ಮೀಥೈಲ್ ಬೆನ್ಸಿನ್. ಅರ್ಥ ಆಯ್ತಾ? ಈ ತರ ನಾವು ಅರೋಮ್ಯಾಟಿಕ್ ಕಾಂಪೌಂಡ್ಸ್ ನೇಮ್ ಮಾಡ್ತೀವಿ. ಅರ್ಥ ಆಗಿದೆಯಾ? ನೆಕ್ಸ್ಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ದಿಸ್ ಅರ್ಥ ಆಯ್ತಾ? ಬೆಂಜಿನ್ ತಾನಿಲ್ಲ. ಇನ್ನು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ ನೋಡಿ. ದಟ್ ಈಸ್ ಇಲ್ಲೊಂದು OH ಇದೆ, ಇಲ್ಲೊಂದು Cl ಇದೆ. ಅರ್ಥ ಆಯ್ತಾ? ಇಲ್ಲೊಂದು ಮೀಥೈಲ್ ಗ್ರೂಪ್ ಇದೆ. ಅರ್ಥ ಆಗಿದೆಯಾ? ಇಲ್ಲೊಂದು ಮೀಥೈಲ್ ಗ್ರೂಪ್ ಇದೆ. ಫಂಕ್ಷನಲ್ ಗ್ರೂಪ್ ಇದೆ ತಾನೆ ಅದಕ್ಕೆ. ಎಂಥ ಫಂಕ್ಷನಲ್ ಗ್ರೂಪ್? ಆಲ್ಕೋಹಾಲಿಕ್ ಫಂಕ್ಷನಲ್ OH ಗ್ರೂಪ್ ಇದೆಯಾ? ಅರ್ಥ ಆಯ್ತಾ? OH ಗ್ರೂಪ್ ಇದೆ. ಅದರಿಂದ ಇದಕ್ಕೆ ನಂಬರ್ 1 ಅಂತ ಕೊಡೋಣ. ಈ ಕಾರ್ಬನ್ ನಂಬರ್ 1 ಅಂತ ಕೊಡೋಣ. ನಂಬರ್ 2, ನಂಬರ್ 3, ನಂಬರ್ 4. ಅರ್ಥ ಆಯ್ತಾ? ಇವಾಗ ನೋಡಿ, 2 ಕ್ಲೋರೋ 4 ಮೀಥೈಲ್. ಅರ್ಥ ಆಯ್ತಾ? ಇವಾಗ ನಾವು ಇದಕ್ಕೆ ಟೋಟಲಿ ಇದಕ್ಕೆ ಫಿನಾಲ್ ಅಂತ ಕರಿತೀವಿ. ಏನು ಹೇಳಿ? ಮರಿಬೇಡಿ. ಇದಕ್ಕೆ ಏನಂತ ಕರಿತೀವಿ? ಫಿನಾಲ್ ಅಂತ ಕರಿತೀವಿ ತಾನೆ. ಇದಕ್ಕೆ ಫಿನಾಲ್. ಇವಾಗ 2 ಕ್ಲೋರೋ 4 ಮೀಥೈಲ್. ಅರ್ಥ ಆಯ್ತಾ? 2 ಕ್ಲೋರೋ 4 ಮೀಥೈಲ್ ಫಿನಾಲ್. ಏನು ಹೇಳಿ? ಫಿನಾಲ್. ಇದಕ್ಕೆ ಫಿನಾಲ್ ಅಂತ ಕರಿತೀವಿ. ಅಂದ್ರೆ OH ಗ್ರೂಪ್ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿದೆ, ದಟ್ ಈಸ್ ಫಿನಾಲ್. ಅರ್ಥ ಆಯ್ತಾ? 2 ಕ್ಲೋರೋ 4 ಮೀಥೈಲ್ ಫಿನಾಲ್ ಕೊಡ್ಬೋದಾ? ಅರ್ಥ ಆಗಿದೆಯಾ? ನೆಕ್ಸ್ಟ್, ಇದಕ್ಕೆ ಅನಿಲಿನ್ ಅಂತ ಕರಿತೀವ. ಇದಕ್ಕೆ ಅನಿಲಿನ್ ತಾನೆ. ಒಂದು ವೇಳೆ ಇಲ್ಲೊಂದು C2H5 ಇಲ್ಲೊಂದು CH3 ಇದ್ರೆ, ಅರ್ಥ ಆಯ್ತಾ? ದಟ್ ಈಸ್ ಟೋಟಲಿ ಇದಕ್ಕೆ ಅನಿಲಿನ್. ಇದು ಫಂಕ್ಷನಲ್ ಗ್ರೂಪ್ ಆಗುತ್ತೆ. ಅದಕ್ಕೆ ಕಾರ್ಬನ್ ನಂಬರ್ 1 2 3 4 5 6. ಅರ್ಥ ಆಗಿದೆಯಾ? 6. ಇವಾಗ ಅದು ಅನಿಲಿನ್ ಆಯ್ತು. ಎರಡನೇ ಪೊಸಿಷನ್ ಈಥೈಲ್. 2 ಸಬ್ಸ್ಟಿಟ್ಯೂಯೆಂಟ್ಸ್ ಇದೆ. ಆಲ್ಫಾಬೆಟಿಕಲ್ ಆರ್ಡರ್ ಫಸ್ಟ್ ಇದು ಬರಬೇಕು. ದಟ್ ಈಸ್ 2 ಈಥೈಲ್ 3 ಮೀಥೈಲ್ ಅನಿಲಿನ್. ಅರ್ಥ ಆಯ್ತಾ? ಇದು ಟೋಟಲಿ ಅನಿಲಿನ್. ಅರ್ಥ ಆಯ್ತಾ? ಅನಿಲಿನ್ ಅಂತ ಕೊಡ್ಬೋದು ತಾನೆ. ರೆಕಮೆಂಡ್ ಮಾಡಿ ಅಂತಾನೆ IUPAC ನೇಮ್. 2 ಸಬ್ಸ್ಟಿಟ್ಯೂಯೆಂಟ್ಸ್ ಇದೆ. ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡಬೇಕು. ಇದಾವುದು? ಇದು ಈಥೈಲು, ಇದು ಮೀಥೈಲು. ಫಸ್ಟ್ ಈಥೈಲ್ ಬರುತ್ತೆ, ಮೀಥೈಲ್ ಬರುತ್ತೆ ವಿತ್ ಪೊಸಿಷನ್. 2 ಈಥೈಲ್ 3 ಮೀಥೈಲ್ ಅನಿಲಿನ್ ವಿತ್ ಪೊಸಿಷನ್ ಬರಬೇಕು. ಅರ್ಥ ಆಗಿದೆಯಾ? ಎನಿ ಡೌಟ್? ಒಂದು ವೇಳೆ ಈ ಒಂದು ಬೆಂಜಿನ್ ಸೈಡ್ ಚೈನ್ಗೆ ಫಂಕ್ಷನಲ್ ಗ್ರೂಪ್ ಇದ್ರೆ ನಾವು ಇದನ್ನು ಸಬ್ಸ್ಟಿಟ್ಯೂಯೆಂಟ್ ಆಗಿ ತಗೋಬೇಕಾಗತ್ತೆ. ಅರ್ಥ ಆಯ್ತಾ? ಇದನ್ನ ಸಬ್ಸ್ಟಿಟ್ಯೂಯೆಂಟ್ ಆಗಿ ತಗೋಬೇಕಾಗುತ್ತೆ. ಇದು ಬೆಂಜಿನ್,
ಇದರ ಸೈಡ್ ಚೈನ್ ಫಾರ್ ಎಕ್ಸಾಂಪಲ್ CH, ಅರ್ಥ ಆಯ್ತಾ, CH3 COH ಹಿಂಗಿದ್ರೆ ನೋಡಿ, ಹಿಂಗಿದ್ರೆ ಸೈಡ್ ಚೈನ್ಗೆ, ಬೆನ್ಸಿನ್ ಸೈಡ್ ಚೈನ್ಗೆ ಫಂಕ್ಷನಲ್ ಗ್ರೂಪ್ ಇದ್ದಲ್ಲಿ ಆವಾಗ ನಾವು ಇದನ್ನು ಸಬ್ಸ್ಟಿಟ್ಯೂಯೆಂಟ್ ಅಂತ ತಗೊಳ್ತೀವಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ ರೂಲ್. ಬೆನ್ಸಿನ್ ಸೈಡ್ ಚೈನ್ಗೆ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಇದನ್ನ ನಾವು ಸಬ್ಸ್ಟಿಟ್ಯೂಯೆಂಟ್ ಅಂತ ತಗೊಳ್ತೀವಿ. ಅರ್ಥ ಆಯ್ತಾ? ಇದು ನಂಬರ್ 1, ನಂಬರ್ 2, ನಂಬರ್ 3. ರೂಟ್ ವರ್ಡ್ ಈಸ್ ಪ್ರೋ. All are single words. ANE. Last E is replaced by 1-oic acid. ಪ್ರೊಪನೋಯಿಕ್ ಆಸಿಡ್ ಅಂತ ಕೂಡ ಕೊಡಬಹುದು. 1 ತೆಗೆದ್ರೂ ಪರವಾಗಿಲ್ಲ, 1ನೇ ಪೊಸಿಷನ್. ಅರ್ಥ ಆಯ್ತಾ? ಇವಾಗ ಇದು ಸಬ್ಸ್ಟಿಟ್ಯೂಟ್ ತಾನೆ, 2-phenyl. ಇದು ಸಬ್ಸ್ಟಿಟ್ಯೂಟ್ ತಗೋಬೇಕಾದ್ರೆ ಫಿನೈಲ್ ಅಂತ. 2-phenyl propane 1-oic acid. 2-phenyl propane 1-oic acid. ಅರ್ಥ ಆಗಿದೆಯಾ? ಎನಿ ಡೌಟ್? ಇವಾಗ ಇನ್ನೂ ಒಂದು ನೋಡೋಣ ನೋಡಿ ಇಲ್ಲಿ. ಇಲ್ಲೂ ಅಷ್ಟೇ ಇದನ್ನು ಸಬ್ಸ್ಟೆಂಟ್ ಆಗಿ ತಗೊಳ್ತೀವಿ. ಅರ್ಥ ಆಯ್ತಾ? ನೋಡಿ ಇಲ್ಲಿ 1, ಯಾಕಂದ್ರೆ ಫಂಕ್ಷನಲ್ ಗ್ರೂಪ್ ತಾನೆ, ಫಂಕ್ಷನಲ್ ಗ್ರೂಪ್ ಕಾರ್ಬನ್ ಅಟಮ್ ನಂಬರ್ 1, 1, 2, 3, 4, 5. ಪೆಂಟ್. ರೂಟ್ ವರ್ಡ್ ಈಸ್ ಪೆಂಟ್. ಆಲ್ ಆರ್ ಸಿಂಗಲ್ ಬಾಂಡ್ಸ್ ANE. ಅರ್ಥ ಆಯ್ತಾ? ಟರ್ಮಿನಲ್ E is replaced by 1-all AL. ಆಲ್ರೆಡಿ ಹೇಳ್ತಾನೆ 1-all. 3ನೇ ಪೊಸಿಷನ್ ಇದೆ ಫಿನೈಲ್. 3-phenyl pentanol. 3-phenyl pentanol. ಈ ತರ ಸೈಡ್ ಚೈನ್ ಅಲ್ಲಿ ಇದ್ದಾಗ. ಅರ್ಥ ಆಗಿದೆಯಾ? ನೆಕ್ಸ್ಟ್ ಇನ್ನೂ ಒಂದು ನೋಡೋಣ. ಅಥವಾ ಈ ಪೊಸಿಷನ್ ಬಗ್ಗೆ ಈ ಪೊಸಿಷನ್ ಇದ್ರೆ ಒಂದೇ, ಎಲ್ಲ ಒಂದೇಮ್ಮ. ಇವಾಗ ಇದಕ್ಕೆ ನಂಬರ್ 1 ಅಂತ ಕೊಡ್ಬೇಕಾಗತ್ತೆ ನೀವು. ಅರ್ಥ ಆಯ್ತಾ? ಇವಾಗ ಇದಕ್ಕೆ ಸೈಡ್ ಚೈನ್ ಫಂಕ್ಷನಲ್ ಗ್ರೂಪ್ ಇರ್ತಕ್ಕಂಥ ರೀಸನ್ ಅಂದ್ರೆ ರೂಟ್ ವರ್ಡ್ ಈಸ್ 1. ಇದು ಸಬ್ಸ್ಟಿಟ್ಯೂಯೆಂಟ್. ರೂಟ್ ವರ್ಡ್ ಈಸ್ ಮೆತ್. ಆಲ್ ಆರ್ ಸಿಂಗಲ್ ಬಾಂಡ್ಸ್ ANE. ದ ಟರ್ಮಿನಲ್ ಈಸ್ ರಿಪ್ಲೇಸ್ ಬೈ 1-all ಮೆಥನಾಲ್. ಇದು ಮೆಥನಾಲ್ ಆಯ್ತು. ಇದಕ್ಕೆ ಫಿನೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಫಿನೈಲ್ ಮೆಥನಾಲ್ ಅಥವಾ 1-phenyl methanol. ಫಿನೈಲ್ ಮೆಥನಾಲ್ ಅಥವಾ 1-phenyl methanol. ಫಿನೈಲ್ ಮೆಥನಾಲ್ ಅಥವಾ 1-phenyl methanol. ಅರ್ಥ ಆಯ್ತಾ? ಎನಿ ಡೌಟ್? ಇದು ನೋಡೋಣ. ಇದಕ್ಕೆ ನೋಡೋಣ ನೀವು ಫಾರ್ ಎಕ್ಸಾಂಪಲ್. ಅರ್ಥ ಆಯ್ತಾ? ಇಲ್ಲಿ ಬದಲು ಬೇಕಾದ್ರೆ ಇಲ್ಲೇ ಇರಲಿ CH2OH. ವಾಟ್ ಇಸ್ ದ ರೂಟ್ ವರ್ಡ್? ಅರ್ಥ ಆಯ್ತಾ? 1, 2 eth. All are single bonds ANE. Last E is replaced by 1-all ethanol. ಅರ್ಥ ಆಯ್ತಾ? 2-phenyl. 2-phenyl ethanol. 2-phenyl ethanol ಕೊಡಬಹುದಾ? ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನು ಬೇಜಾನ್ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡ್ಬೋದು. ಅರೋಮ್ಯಾಟಿಕ್ ಕಾಂಪೌಂಡ್ಸ್ ಎಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಅರ್ಥ ಆಯ್ತಾ? ರೂಲ್ಸ್ ಎಲ್ಲ ನೀಟಾಗಿ ಓದಿದ್ರೆ ಇದೆಲ್ಲ ಈಸಿ. ಯಾಕಂದ್ರೆ ನಾವು ಬೆನ್ಸಿನ್ ಪೇರೆಂಟ್ ಹೈಡ್ರೋಕಾರ್ಬನ್ ತಗೊಳ್ತೀವಿ ಅಷ್ಟೇ. ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದು ಅನಿಸೋಲ್ ತಾನೆ, ಅದಕ್ಕೆ ಏನಂತ ಕರಿತೀವಿ? ಅನಿಸೋಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅನಿಸೋಲ್ ಅದು ಅಥವಾ ದಟ್ ಈಸ್ ಮೆಥಾಕ್ಸಿಬೆನ್ಸಿನ್. ಮೆಥಾಕ್ಸಿಬೆನ್ಸಿನ್ ಅನಿಸೋಲ್. ಅನಿಸೋಲ್ ಕೂಡ ಟ್ರಿವಿಯಲ್ ನೇಮ್, ಅದನ್ನು IUPAC ರೆಕಮೆಂಡ್ ಮಾಡಿದೆ. ಅರ್ಥ ಆಯ್ತಾ? ಮೆಥಾಕ್ಸಿಬೆನ್ಸಿನ್ ಅಂತ ಕೊಡ್ತೀವಿ. ಆಕ್ಚುಯಲ್ ನೇಮ್ ಈಸ್ IUPAC ನೇಮ್ ಮೆಥಾಕ್ಸಿಬೆನ್ಸಿನ್. ಅರ್ಥ ಆಯ್ತಾ? ಒಂದು ವೇಳೆ COCH3 ಇದ್ರೆ, ಅರ್ಥ ಆಯ್ತಾ? COCH3 ಇದ್ರೆ ವಾಟ್ ಈಸ್ ದ ರೂಟ್ ವರ್ಡ್? ಇಲ್ಲಿ ನೋಡಿ, 1, 2 1, 2. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? 1, 2 ಇಲ್ಲ
ನೀನು ಇಲ್ಲ ಇದಕ್ಕೆ 1 ಅಂತ ಕೊಟ್ಬಿಡು, ಯಾಕಂದ್ರೆ ಫಂಕ್ಷನಲ್ ಗ್ರೂಪ್ ಕಾರ್ಬನ್ ಆಟಮ್ ಕಿಂದ ಈ ಕಡೆಗೆ ಎಲ್ಲೂ ಯಾವುದೂ ಇಲ್ಲ, ಅದಕ್ಕೋಸ್ಕರ 1 2 ಕೊಟ್ಬಿಡು. ಅದು 1 2 ಇದ್ರೆ ಏನದು ಎತ್. ಇದು ketonic group, all are single bonds ANE, last is replaced by ONE, ethanol, 1 phenyl ethanol, 1 phenyl ethanol, 1 phenyl ethanol is the IUPAC name of that compound. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ವಾಟ್ ಈಸ್ ದಟ್ ಈಸ್ ಟ್ರಿವಿಯಲ್ ನೇಮ್ ಅಥವಾ ಕಾಮನ್ ನೇಮ್. ಕೆಲವೊಂದು ಇಂಪಾರ್ಟೆಂಟ್ ಕಾಮನ್ ನೇಮ್ಸ್ನ ದಟ್ ಈಸ್ ರೆಕಮೆಂಡ್ ಮಾಡಿದ IUPAC ರೂಲ್ಸ್. ಅರ್ಥ ಆಯ್ತಾ? ಅಸಿಟೋಫಿನೋನ್, ಇದಕ್ಕೆ ಅಸಿಟೋಫಿನೋನ್ ಅಂತ ಕೂಡ ಕರಿತೀವಿ, ಅಸಿಟೋಫಿನೋನ್. ಅರ್ಥ ಆಗಿದೆಯಾ? ಇವು ನಾವು ಏನೇನೆಲ್ಲ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದೀವೋ ಎಲ್ಲ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಡಿಫರೆನ್ಸಲ್ಲಿ ಪ್ರಾಕ್ಟೀಸ್ ಮಾಡಿಬಿಡಿ, ತುಂಬ ಈಸಿ ಇದೆ. ಅರ್ಥ ಆಗಿದೆಯಾ? ನೆಕ್ಸ್ಟ್ ವಿಲ್ ಡಿಸ್ಕಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂದರೆ ಸೈಕ್ಲಿಕ್ ಕಾಂಪೌಂಡ್ಸ್ನ ನಾವು ನೇಮ್ ಮಾಡ್ತಕ್ಕಂಥ ನಾಮೆನ್ಕ್ಲೇಚರ್ ಆಫ್ ಆಲಿಸೈಕ್ಲಿಕ್ ಕಾಂಪೌಂಡ್ಸ್, IUPAC ನಾಮೆನ್ಕ್ಲೇಚರ್ ಆಫ್ ಆಲಿಸೈಕ್ಲಿಕ್ ಕಾಂಪೌಂಡ್ಸ್. ಅರ್ಥ ಆಯ್ತಾ? ನಾಮೆನ್ಕ್ಲೇಚರ್ ಆಫ್ ಆರೋಮ್ಯಾಟಿಕ್ ಆಯಿತು, ನಾಮೆನ್ಕ್ಲೇಚರ್ ಆಫ್ ಆಲಿಸೈಕ್ಲಿಕ್ ಕಾಂಪೌಂಡ್ಸ್. IUPAC nomenclature for polycyclic compounds ನಾವು ನೇಮ್ ಮಾಡಬೇಕಾದ್ರೆ ಅರ್ಥ ಆಯ್ತು, ಸೈಕ್ಲೋ ಅನ್ನೋ ಪ್ರೈಮರಿ ಪ್ರಿಫಿಕ್ಸ್ ಬರುತ್ತೆ ಇಲ್ಲಿ. ಅಂದರೆ ರೂಟ್ ವರ್ಡ್ಗಿಂತ ಮೊದಲು ಸೈಕ್ಲೋ ಅನ್ನೋ ವರ್ಡ್ನ ಉಪಯೋಗಿಸ್ಬೇಕಾಗತ್ತೆ. ನೆಕ್ಸ್ಟ್ ರೂಲ್ಸ್ ಎಲ್ಲ ಆಸ್ ಇಟ್ ಈಸ್. ಅರ್ಥ ಆಯ್ತಾ? ಸಬ್ಸ್ಟಿಟ್ಯೂಯೆಂಟ್ಸ್ ಪ್ರೆಸೆಂಟ್ ಆಗಿದ್ದರೆ ಅದನ್ನು ಸೆಕೆಂಡ್ರಿ ಪ್ರಿಫಿಕ್ಸ್ ಆಗಿ ನಾವು ಬರೀತೀವಿ. ಇನ್ನೆಲ್ಲ ರೂಲ್ಸ್ ಎಲ್ಲ ಸೇಮ್. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಟೇಕ್ ದಿಸ್ ಒನ್, ಅಥವಾ ಇದನ್ನು ತಗೊಳ್ಳಿ. ಏನಿದ್ರ ಮೀನಿಂಗ್? ಇಲ್ಲೊಂದು CH2 ಇದ್ದಂಗೆ ತಾನೆ, CH2 ಇದ್ದಂಗೆ ಸೈಕ್ಲೋಪ್ರೋಪೀನ್ 1 2 3 ತಾನೆ ಪ್ರೋಪ್, ಆಲ್ ಆರ್ ಸಿಂಗಲ್ ಬಾಂಡ್ CNE, ಸೈಕ್ಲೋಪ್ರೋಪೀನ್. ಅರ್ಥ ಆಯ್ತಾ? ದಿಸ್ ದ ಲೋಯೆಸ್ಟ್ ಆಲಿಸೈಕ್ಲಿಕ್ ಕಾಂಪೌಂಡ್, ಅದಕ್ಕಿಂತ ಕಡಿಮೆ ಇಲ್ಲ. ಸೈಕ್ಲಿಕ್ ರಿಂಗ್ ಆಗಬೇಕಾದ್ರೆ ಅಟ್ಲೀಸ್ಟ್ 3 ಬೇಕೇ ಬೇಕು ತಾನೆ, 3 ಕಾರ್ಬನ್ಸ್ ಬೇಕೇ ಬೇಕು, 2ರಿಂದ ಆಗಲ್ಲ ರಿಂಗ್. ಅದರಿಂದ ದಿಸ್ ಇಸ್ ಸೈಕ್ಲೋಪ್ರೋಪೇನ್, ದಿಸ್ ಇಸ್ ಸೈಕ್ಲೋಬ್ಯೂಟೇನ್, cyclopentane, cyclohexane 1 2 3 4 5 6 cyclohexane. ಅರ್ಥ ಆಯ್ತಾ? ನೀವು ಎಲ್ಲಾದ್ರೂ ನೋಡಿ, ಇಲ್ಲಿ ನಾವು 1 ಅಂತ ಸ್ಟಾರ್ಟ್ ಮಾಡಿ, ಇಲ್ಲಿ ನಾವು ಎಲ್ಲಿಂದ 1 ನೋಡಿ, 1 2 3 4 5 6 cyclohexane 1 2 3 4 5, cyclopent 1 2 3 4, cyclobutane 1 2 3, cyclopropane, cyclobutane, cyclopentane, cyclohexane. ಒಂದು ವೇಳೆ ಅವಕ್ಕೆ ಸಬ್ಸ್ಟಿಟ್ಯೂಯೆಂಟ್ಸ್ ಅಟ್ಯಾಚ್ ಆಗಿದ್ರೆ, ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ಸ್ ಅಟ್ಯಾಚ್ ಆಗಿದ್ರೆ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಸೆಕೆಂಡ್ರಿ ಪ್ರಿಫಿಕ್ಸ್ ಆಗಿ ಬರೆಯಿದೆ ಅಷ್ಟೇ, ಸೆಕೆಂಡ್ರಿ ಪ್ರಿಫಿಕ್ಸ್ ಆಗಿ. ಇದೇನಿದು ರೂಟ್ ವರ್ಡ್. ಅರ್ಥ ಆಯ್ತಾ? ರೂಟ್ ವರ್ಡ್ ಇದು. ಇದೇನಿದು ಪ್ರೈಮರಿ ಸಫಿಕ್ಸ್. ಫಂಕ್ಷನಲ್ ಗ್ರೂಪ್ ಇಲ್ಲ, ಫಂಕ್ಷನಲ್ ಗ್ರೂಪ್ ಇದ್ರೆ ಸೆಕೆಂಡರಿ ಸಫಿಕ್ಸ್ ಬರ್ತಾ ಇತ್ತು. ಇದು ಪ್ರೈಮರಿ ಪ್ರಿಫಿಕ್ಸ್, ಎಲ್ಲಕ್ಕೂ ಇದೆ ನೋಡಿ ಇದು. ಅರ್ಥ ಆಯ್ತಾ? ಇದೇನಿದು ಪ್ರೈಮರಿ ಪ್ರಿಫಿಕ್ಸ್, ರೂಟ್ ವರ್ಡ್, ಪ್ರೈಮರಿ ಸಫಿಕ್ಸ್. ಅರ್ಥ ಆಯ್ತಾ? ಒಂದು ವೇಳೆ ಸಬ್ಸ್ಟಿಟ್ಯೂಯೆಂಟ್ಸ್ ಇದ್ರೆ ಸೆಕೆಂಡರಿ ಪ್ರಿಫಿಕ್ಸ್ ಬರುತ್ತೆ, ಒಂದು ವೇಳೆ ಫಂಕ್ಷನಲ್ ಗ್ರೂಪ್ ಇದ್ರೆ ಸೆಕೆಂಡರಿ ಸಫಿಕ್ಸ್ ಬರುತ್ತೆ ಅಷ್ಟೇ. ಅರ್ಥ ಆಯ್ತಾ? ಪ್ರೈಮರಿ ಸಫಿಕ್ಸ್ ಆದ್ಮೇಲೆ ಬರೀತಕ್ಕಂಥದ್ದೇ ಸೆಕೆಂಡರಿ ಸಫಿಕ್ಸ್. ಅರ್ಥ ಆಗಿದೆಯಾ? ಏನೇ ಡೌಟ್? ಎಕ್ಸಾಂಪಲ್ ತಗೊಳ್ಳಿ. ದಿಸ್ ಇಸ್ ಸೈಕ್ಲೋಹೆಕ್ಸೇನ್ ತಾನೆ, ಸೈಕ್ಲೋಹೆಕ್ಸೇನ್ ಇದು ಹಿಂಗೆ ಬರೆದ್ರೆ ಏನು? ಇಲ್ಲಿ ಮೀಥೈಲ್ ಗ್ರೂಪ್ ಇದ್ದಂಗೆ, CH3 ಇದ್ದಂಗೆ. ಅರ್ಥ ಆಯ್ತಾ? ನಾನು ಹಿಂಗೆ ಬರೀತೀನಿ, ಇಲ್ಲಿ CH2 CH3 ಇದ್ದಂಗೆ ತಾನೆ, ಇದು CH2 CH3 ಇದ್ದಂಗೆ
ಬಾಂಡ್ ಸ್ಟ್ರಕ್ಚರ್ ಗೊತ್ತಿತ್ತಾನೆ, ಅರ್ಥ ಆಯ್ತಾ? ಇವಾಗ ಸರ್ ನಂಬರಿಂಗ್ ಎಲ್ಲಿಂದ ಕೊಡಬೇಕು? ದೊಡ್ಡ ಸಬ್ಸ್ಟಿಟ್ಯೂಯೆಂಟ್ ಯಾವುದಿದೆಯೋ ಅದಕ್ಕೆ ನಂಬರ್ 1 ಅಂತ ಕೊಡು. 1 2 3 4 5 6. ಅಲ್ಲಿಗೆ ಸೈಕ್ಲೋಹೆಕ್ಸೇನ್ 1ನೇ ಪೊಸಿಷನ್ ಇದೆ, ಈಥೈಲ್ ಗ್ರೂಪ್ ಇದೆ, ಅರ್ಥ ಆಯ್ತಾ? ಈಥೈಲ್ ಗ್ರೂಪ್ ಇದೆ. 1 ಈಥೈಲ್ 3 methyl cyclohexane. ಇದು ರೂಟ್ ವರ್ಡ್, ಇದು ಪ್ರೈಮರಿ ಸಫಿಕ್ಸ್, ಇದು ಪ್ರೈಮರಿ ಪ್ರಿಫಿಕ್ಸ್, ಇದೆಲ್ಲ ಸೇರಿ ಅರ್ಥ ಆಯ್ತಾ ಸೆಕೆಂಡರಿ ಪ್ರಿಫಿಕ್ಸ್. ಸೆಕೆಂಡರಿ 2 ಡಿಗ್ರಿ ಅಂತ ಡಿನೋಟ್ ಮಾಡಬಹುದಾನೆ, 2 ಡಿಗ್ರಿ ಪ್ರಿಫಿಕ್ಸ್. ಇದು 1 ಡಿಗ್ರಿ ಪ್ರಿಫಿಕ್ಸ್, ಇದು ರೂಟ್ ವರ್ಡ್, ಇದು ಅರ್ಥ ಆಯ್ತಾ 1 ಡಿಗ್ರಿ ಸಫಿಕ್ಸ್. ಒಂದು ವೇಳೆ ಫಂಕ್ಷನಲ್ ಗ್ರೂಪ್ ಏನಾದರೂ ಇದ್ರೆ ಇಲ್ಲಿ ಕೂಡ ಬರ್ತಾ ಇತ್ತು, ಸೆಕೆಂಡರಿ ಸಫಿಕ್ಸ್ ಕೂಡ ಬರ್ತಾ ಇತ್ತು. ಅರ್ಥ ಆಗಿದೆಯಾ? ಎನಿ ಡೌಟ್? ಇವಾಗ ಫಂಕ್ಷನಲ್ ಗ್ರೂಪ್ ಇರ್ತಕ್ಕಂಥದ್ದು ಒಂದು ಬರೆಯೋಣ. ಇಲ್ಲಿ ಒಂದು OH ಬರೆದಿದ್ದೀನಿ, ಅರ್ಥ ಆಯ್ತಾ? ಇಲ್ಲೊಂದು ಮಿಥೈಲ್ ಗ್ರೂಪ್ ಬರೆಯೋಣ, ಅರ್ಥ ಆಯ್ತಾ? ಇವಾಗ ಫಂಕ್ಷನಲ್ ಗ್ರೂಪ್ ಇರ್ತಕ್ಕಂಥ ಕಾರ್ಬನ್ ನಂಬರ್ 1 ಅಂತ ಕೊಡು. 1 2 3 4 ಒಳಗಡೆ ಕೊಡು 4 5 6 ಸೈಕ್ಲೋಹೆಕ್ಸೇನ್ ಅಂತಾನೆ. ಇವಾಗ ನೋಡಿ, ದಟ್ ಈಸ್ ರೂಟ್ ವರ್ಡ್ ಬಂದು ದಟ್ ಈಸ್ ಹೆಕ್ಸ್. ಆಲ್ ಆರ್ ಸಿಂಗಲ್ ಬಾಂಡ್ಸ್ ANE. ಲಾಸ್ಟ್ E is replaced by, ಅರ್ಥ ಆಯ್ತಾ? ಲಾಸ್ಟ್ E is replaced by OL. ಅದು 1 OL 1 ಆಲ್ ಅಥವಾ 1 ಬರೀದೇ ಇದ್ರೂ ಪರವಾಗಿಲ್ಲ, ಹೆಕ್ಸನಾಲ್ ಅಂತ ಬರ್ತಿರೋ ಆಗುತ್ತೆ. ಅರ್ಥ ಆಯ್ತಾ? ಇವಾಗ ಸೈಕ್ಲೋ ಇದೆ, ಇದು ರೂಟ್ ವರ್ಡ್ ಆಯಿತು, ಇದು ಪ್ರೈಮರಿ ಪ್ರಿಫಿಕ್ಸ್, ಇದು ಪ್ರೈಮರಿ ಸಫಿಕ್ಸ್, ಸೆಕೆಂಡರಿ ಸಫಿಕ್ಸ್. ಪ್ರೈಮರಿ ಸಫಿಕ್ಸ್ ರೂಟ್ ವರ್ಡ್ ಆದ್ಮೇಲೆ ಬರೀತಕ್ಕಂಥ ಸಫಿಕ್ಸ್ ತಾನೆ, ದಟ್ ಈಸ್ ಪ್ರೈಮರಿ ಸಫಿಕ್ಸ್, ಸೆಕೆಂಡರಿ ಸಫಿಕ್ಸ್, ರೂಟ್ ವರ್ಡ್ ಆಯ್ತಾ? ಇದು ಪ್ರೈಮರಿ ಪ್ರಿಫಿಕ್ಸ್ 3 methyl, ಅದು ಸೆಕೆಂಡರಿ ಪ್ರಿಫಿಕ್ಸ್. ಅರ್ಥ ಆಯ್ತಾ? ನೋಡಿ ಎಲ್ಲ ಇದೆ. ಇದೇನಿದು 2 ಡಿಗ್ರಿ ಪ್ರಿಫಿಕ್ಸ್, ಇದು 1 ಡಿಗ್ರಿ ಪ್ರಿಫಿಕ್ಸ್, ಇದು ರೂಟ್ ವರ್ಡ್, ಇದು 1 ಡಿಗ್ರಿ ಸಫಿಕ್ಸ್, ಇದು 2 ಡಿಗ್ರಿ ಸಫಿಕ್ಸ್. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ನೋಡಿ ಎಲ್ಲ ಇದೆ ಇದರಲ್ಲಿ. 2 ಟೈಪ್ಸ್ ಆಫ್ ಪ್ರಿಫಿಕ್ಸಸ್ ಇದೆ, ರೂಟ್ ವರ್ಡ್ ಇದೆ, 2 ಟೈಪ್ಸ್ ಆಫ್ ಸಫಿಕ್ಸಸ್ ಇದೆ ಇದರಲ್ಲಿ. ಅರ್ಥ ಆಗಿದೆಯಾ? ಈ ತರ ನಾವು ಸೈಕ್ಲಿಕ್ ಕಾಂಪೌಂಡ್ಸ್ ನೇಮ್ ಮಾಡ್ತೀವಿ, ಅಲ್ಲಿ ಸೈಕ್ಲಿಕ್ ಕಾಂಪೌಂಡ್ಸ್. ಅರ್ಥ ಆಯ್ತಾ? ಇನ್ನೂ ಒಂದು ಎಕ್ಸಾಂಪಲ್ ತಗೋ, ಅರ್ಥ ಆಯ್ತಾ? ಇನ್ನೂ ಒಂದು ಎಕ್ಸಾಂಪಲ್ ತಗೋ. ನಂಬರಿಂಗ್ ಕೊಡ್ತಕ್ಕಂಥ ಗೊತ್ತಾಯ್ತಾ? ಫಂಕ್ಷನಲ್ ಗ್ರೂಪ್ ನಂಬರ್ 1 ಕೊಡಿ. ಇಲ್ಲ 2 ಸಬ್ಸ್ಟಿಟ್ಯೂಯೆಂಟ್ಸ್ ಇದ್ರೆ ಅದರಲ್ಲಿ ಯಾವ್ದು ದೊಡ್ಡದು ಅದಕ್ಕೆ ನಂಬರ್ 1 ಅಂತ ಕೊಡಿ. ಅರ್ಥ ಆಯ್ತಾ? ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಹಿಂಗಿದೆ. ಇವಾಗ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಇಲ್ಲಿ ಒಂದು 2 ಮಿಥೈಲ್ ಗ್ರೂಪ್ಸ್, 2 ಹೈಡ್ರೋಜನ್ ಐಟಮ್ಸ್ ಬದಲು ಇಲ್ಲಿ ಆಕ್ಚುಲಿ CH2 ಇದ್ದಂಗೆ ಸಿಂಗಲ್ ಬಾಂಡ್ಸ್ ಇದ್ರೆ. ಅರ್ಥ ಆಯ್ತಾ? ಇಲ್ಲೇ ಬರೆಯೋಣ. ಒಂದು ಇದು ಈಥೈಲ್, ಇವು ಮಿಥೈಲ್ ಗ್ರೂಪ್ಸ್. ಇವಾಗ ನಂಬರ್ 1 ಅಂತ ಎಲ್ಲಿ ಕೊಡ್ಬೇಕು ಸರ್? 2 ಜೊತೆ ಒಂದಕ್ಕೆ, ಅದಕ್ಕೋಸ್ಕರ ನಂಬರ್ 1 ಇದಕ್ಕೆ ಕೊಡು. 1 2 3 4 5 6. ಅಲ್ಲಿ ರೂಟ್ ವರ್ಡ್ ಈಸ್ ಹೆಕ್ಸ್.
ಆಲ್ ಆರ್ ಸಿಂಗಲ್ ಬಾಂಡ್ಸ್ AME. ಫಂಕ್ಷನಲ್ ಗ್ರೂಪ್ ಇಲ್ಲ, ಅದರಿಂದ ಸೆಕೆಂಡ್ರಿ ಸಫಿಕ್ಸ್ ಇಲ್ಲ. ರೂಟ್ ವರ್ಡು ಪ್ರೈಮರಿ ಸಫಿಕ್ಸ್ ಆಯಿತು. ಅರ್ಥ ಆಯ್ತಾ? ಇದು ಸೈಕ್ಲಿಕ್ ಕಾಂಪೌಂಡ್, ಆದ್ದರಿಂದ ಸೈಕ್ಲೋ. ಅರ್ಥ ಆಯ್ತಾ? ಎರಡು ಸಬ್ಸ್ಟಿಟ್ಯೂಯೆಂಟ್ಸ್ ಇದೆ, ಎರಡು ಡಿಫರೆಂಟ್ ಸಬ್ಸ್ಟಿಟ್ಯೂಯೆಂಟ್ಸ್. ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡಬೇಕು. 3-ethyl 1,1 ಡೈಮಿಥೈಲ್. ಅಲ್ಲಿ ಬರೀಬೇಕು, ಇಲ್ಲ ನಾನು ಬರೀತೀನಿ, ಪೂರ್ತಿ ಅಳಿಸ್ಬಿಟ್ಟು ಬರೀತೀನಿ. ಸೈಕ್ಲೋಹೆಕ್ಸೇನ್ ಅಂತ ಡೈಮಿಥೈಲ್ ಸೈಕ್ಲೋಹೆಕ್ಸೇನ್. 3-ethyl, ಮೂರನೇ ಕ್ವಶನ್ ಈಥೈಲ್ ಇದೆ. 1,1 ಇದು ಏನು ಹೇಳಿದು? 1,1 ಡೈಮಿಥೈಲ್, ಎರಡು ಮೀಥೈಲ್ ಗ್ರೂಪ್ಸ್ ಇದೆ, ಸೈಕ್ಲೋಹೆಕ್ಸೇನ್. ಟೋಟಲಿ ಅಲಿಸೈಕ್ಲಿಕ್ ಕಾಂಪೌಂಡ್ಸ್ ನೇಮ್ ಮಾಡ್ತಕ್ಕಂಥದ್ದು ಗೊತ್ತಿದೆಯಾ? ಒಂದು ವೇಳೆ ಡಬಲ್ ಬಾಂಡ್ ಇದ್ರೆ ಆ ಡಬಲ್ ಬಾಂಡ್ ಕೂಡ ಅರ್ಥ ಆಯ್ತಾ ಕೌಂಟ್ ತಗೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲೋ ಡಬಲ್ ಬಾಂಡ್ ಇದೆ ಇಲ್ಲಿ ಅಂತ ಹೇಳಿ, ಇವಾಗ ಏನು ಮಾಡ್ತೀವಿ? ಇದು ನಂಬರ್ 1 ಗೋಸ್ ಟು ದಿಸ್ 1 2 3 4 5. ಅರ್ಥ ಆಯ್ತಾ? ಅಲ್ಲಿಗೆ ಸೈಕ್ಲೋಪೆಂಟ್ 1 ಅಥವಾ ಪೆಂಟೀನ್ ಒಂದನೇ ಪೊಸಿಷನ್ ಇದ್ದಾರೆ. ಅರ್ಥ ಆಗಿದೆಯಾ? ಒಂದು ವೇಳೆ ಇಲ್ಲಿ OH ಇದೆ, ಇಲ್ಲಿ ಡಬಲ್ ಬಾಂಡ್ ಇದೆ ಅಂದ್ರೆ ಅರ್ಥ ಆಯ್ತಾ? ದಟ್ ಈಸ್ ಏನು? ಹೆಕ್ಸಾನಾಲ್. ಅರ್ಥ ಆಯ್ತಾ? ಇದು ANE ಅಲ್ಲ, ENE. ಯಾವ ENE? 2 ಹೆಕ್ಸ್ 2 ಲಾಸ್ಟ್ ಈಸ್ ರಿಪ್ಲೇಸ್ಡ್ ಬೈ 1 cyclohex 2-1. This is the IUPAC name. ಅರ್ಥ ಆಯ್ತಾ? ಇದಕ್ಕೆ ನಂಬರ್ 1 ಅಂತ ಕೊಡ್ತೀವಿ. ಯಾಕೆ ಹೇಳಿ? ಫಂಕ್ಷನಲ್ ಗ್ರೂಪ್ ಇದೆ. ಅರ್ಥ ಆಯ್ತಾ? ಸೈಕ್ಲೋಹೆಕ್ಸ್ 2-1. ಅರ್ಥ ಆಯ್ತಾ? ಈ ತರ ನಾವು IUPAC ನೇಮ್ಸ್ ಕೊಟ್ಕೊಂಡ್ ಬರ್ತೀವಿ. ರೂಲ್ಸ್ ಎಲ್ಲ ಗೊತ್ತಿರ್ಬೇಕು ನಿಮಗೆ, ರೂಲ್ಸ್ ಎಲ್ಲ ಗೊತ್ತಿರಬೇಕು. ಅಲ್ಲಿಗೆ ನಿಮಗೆ ನನ್ನ ಪ್ರಕಾರ ಅರ್ಥ ಆಯ್ತಾ? IUPAC nomenclature of alicyclic compounds, IUPAC nomenclature of aromatic compounds ಎಲ್ಲ ಅರ್ಥ ಆಗಿದೆಯಾ? ನೆಕ್ಸ್ಟ್ ಕೆಲವೊಂದು ನೇಮ್ಸ್ ಕೊಟ್ಬಿಟ್ಟು ಅರ್ಥ ಆಯ್ತಾ ಕಾಂಪೌಂಡ್ಸ್ ಬರೀಕ್ ಕೇಳ್ತಾನೆ. ಅಥವಾ ಕೆಲವೊಂದು ನೇಮ್ಸ್ ಕೊಟ್ಬಿಟ್ಟು ಕಾಂಪೌಂಡ್ಸ್ ಬರೀಲಿಕ್ಕೆ ಕೇಳ್ತಾನೆ. IUPAC ನೇಮ್ಸ್ ಕೊಟ್ಟಿರ್ತಾನೆ, ಅರ್ಥ ಆಯ್ತಾ, ಕಾಂಪೌಂಡ್ಸ್ ಬರೀತಕ್ಕಂಥದ್ದು. ಇವಾಗ ನೀವು ನಾನು ಏನೆಲ್ಲ ಡಿಸ್ಕಸ್ ಮಾಡಿದ್ದೀನೋ ಫಸ್ಟ್ ನೇಮ್ ಬರೆದು ಬಿಡಿ, ಮತ್ತೆ ಕಾಂಪೌಂಡ್ ಬರೀಕ್ ಕೇಳಿ. ಫಾರ್ ಎಕ್ಸಾಂಪಲ್ ಅರ್ಥ ಆಯ್ತಾ? ನೋಡಿ 3-methyl ಹೆಡ್ಡಿಂಗ್ ಹೊಡಿಸ್ಬಿಡಿ. ಅರ್ಥ ಆಯ್ತಾ? IUPAC nomenclature ಅಷ್ಟೇ ಹೆಡ್ಡಿಂಗ್ ಇರಲಿ. ಇವಾಗ ನಾನು ಕಾಂಪೌಂಡ್ ಕೊಡ್ತೀನಿ. ಅರ್ಥ ಆಯ್ತಾ? 3-methyl ಬ್ಯೂಟನಾಲ್. ಅರ್ಥ ಆಯ್ತಾ? 3-methyl ಬ್ಯೂಟನಾಲ್. ಅರ್ಥ ಆಯ್ತಾ? ಇವಾಗ ನೋಡಿ ಈ ನೇಮ್ ಕೊಟ್ಟಿದ್ದೀವಿ ನಾವು ಕಾಂಪೌಂಡ್ ಬರೀತಕ್ಕಂಥದ್ದು ಹೆಂಗೆ ಅಂತ. ವೆರಿ ಸಿಂಪಲ್. ರೂಟ್ ವರ್ಡ್ ಫಸ್ಟ್ ನೋಡ್ಕೊ, ದಟ್ ಇಸ್ ಬ್ಯೂಟ್ ತಾನೆ. ಬ್ಯೂಟ್ ಅಂದ್ರೆ ಹಿಂಗೆ ಬರ್ದು ಬಿಡು. ಫೋರ್ ಕಾರ್ಬನ್ಸ್ ಬರ್ದು ರೂಟ್ ವರ್ಡ್. ಅರ್ಥ ಆಯ್ತಾ? ನೆಕ್ಸ್ಟ್ ಎಲ್ಲ ಸಿಂಗಲ್ ಬಾಂಡ್ಸ್ ಇದೆ, ಯಾಕಂದ್ರೆ ANE ರೂಟ್ ವರ್ಡ್ ಆಯಿತು. ಪ್ರೈಮರಿ ಸಫಿಕ್ಸ್ ಬಂದು ಎಲ್ಲ ಸಿಂಗಲ್ ಬಾಂಡ್ಸ್ ANE ಇದ್ರೆ ಎಲ್ಲ ಸಿಂಗಲ್ ಬಾಂಡ್ಸ್. ಅರ್ಥ ಆಯ್ತಾ? ಇಲ್ಲಿ ಆಲ್ ಇದೆ, ಒಂದನೇ ಪೊಸಿಷನ್ ಅಲ್ಲೇ OH ಬರಿ. ಅರ್ಥ ಆಯ್ತಾ? ಇದು 1 ಅಂತ ಗೊತ್ತಾಯ್ತು. 2 3 4 ಈ ಮೂರನೇ ಪೊಸಿಷನ್ ಅಲ್ಲಿ ಮೀಥೈಲ್ ಅಂತ ಬರ್ದು ಬಿಡು. ಅರ್ಥ ಆಯ್ತಾ? ಇವಾಗ 3-methyl ಆಯ್ತು, ಬ್ಯೂಟ್ ಆಯ್ತು, ANE ಆಯ್ತು. ಅರ್ಥ ಆಯ್ತಾ? ಆಲ್ ಆಯ್ತು, OL. ಇವಾಗ ಎಲ್ಲ ಕಾರ್ಬನ್ ವೇಲೆನ್ಸ್ ಸ್ಯಾಟಿಸ್ಫೈ ಮಾಡಿಬಿಡು. ಇದಕ್ಕೆ 2 ಬಾಂಡ್ಸ್ ಇದೆ, ಇನ್ನು 2 ಹೈಡ್ರೋಜನ್ಸ್ ಬರ್ಬಿಡು. ಇದಕ್ಕೆ 2 ಬಾಂಡ್ಸ್ ಇದೆ, 2 ಹೈಡ್ರೋಜನ್ಸ್ ಬರ್ಬಿಡು. ಇದಕ್ಕೆ 3 ಬಾಂಡ್ಸ್ ಇದೆ,
ಒಂದು ಹೈಡ್ರೋಜನ್ ಬರೀ. ಇದಕ್ಕೆ ಒಂದೇ ಬಾಂಡ್ ಇದೆ, 3 ಹೈಡ್ರೋಜನ್ಸ್ ಬರುತ್ತೆ. ಅರ್ಥ ಆಗಿದೆಯಾ? ಎನಿ ಡೌಟ್? ಇವಾಗ ನೆಕ್ಸ್ಟ್ ನೋಡಿ, ಇಲ್ಲಿ 2 ಈಥೈಲ್ ಅಂತ ಬರೀ ಫಸ್ಟ್. 2 ಈಥೈಲ್ 3,3 ಡೈಮೀಥೈಲ್. ಅರ್ಥ ಆಯ್ತಾ? 3,3 ಡೈಮೀಥೈಲ್ ಪೆಂಟನೋಯಿಕ್ ಆಸಿಡ್ ಅಥವಾ ಪೆಂಟೇನ್ 1-oic ಆಸಿಡ್. ಪೆಂಟನೋಯಿಕ್ ಆಸಿಡ್ 2 ಈಥೈಲ್ 3,3 ಡೈಮೀಥೈಲ್ ಪೆಂಟನೋಯಿಕ್ ಆಸಿಡ್. ನೋಡಿ ಇಲ್ಲಿ ರೂಟ್ ವರ್ಡ್ ಈಸ್ ಪೆಂಟ್ ತಾನೆ, ರೂಟ್ ವರ್ಡ್ ಈಸ್ ಪೆಂಟ್. ಅರ್ಥ ಆಯ್ತಾ? 1 2 3 4. ನೋಡಿ ಏನಪ್ಪ ಅಂದ್ರೆ ನೀವು ಬರಿಬೇಕಾದ್ರೆ ಈ ಕಾರ್ಬನೇಟ್ ಸ್ವಲ್ಪ ಸ್ಪೇಸ್ ಬಿಡಿ, ಮತ್ತೆ ಬಾಂಡ್ ಹಾಕು, ಮತ್ತೆ ಆ ಬಾಂಡ್ ಪಕ್ಕದಲ್ಲಿ ಬರೆದ್ಬಿಡು ಕಾರ್ಬನೇಟ್, ಮತ್ತೆ ಸ್ಪೇಸ್